ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮನೆಯ ಪಿತೃಪಕ್ಷ ಪೂಜೆಯನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇನಿಷಿಯಲಿ ನಾನ್ ವೆಜ್ ಎಲ್ಲ ತಂದಿದ್ರು, ಮಟನ್ನು, ಚಿಕನು, ಫಿಶು. ಸೊ ಮಟನ್ಗೋಸ್ಕರ ಇಲ್ಲಿ ಮಸಾಲೆ ತೋರಿಸ್ತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ. ಸೊ ಇಷ್ಟು ಹಾಕ್ಕೊಂಡು ಹಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಈ ಮಸಾಲೆನೆಲ್ಲ ಹುರ್ಕೊಳ್ಳೋದಕ್ಕೋಸ್ಕರ. ಸೊ ಈ ಆಯಿಲ್ ಡಿಸ್ಪೆನ್ಸರ್ ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ರಿವ್ಯೂ ವಿಡಿಯೋ ನನ್ನ ಹತ್ರ ಇದೆ. ಸೊ ಐ ವಿಲ್ ಶೇರ್ ಇಟ್ ಸೂನ್. ಸೊ ಗುಡ್, ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು. ಇಲ್ಲಿ ಚಿಕನ್ಗೋಸ್ಕರ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಕಾಳುಮೆಣ್ಸು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಇಟ್ಕೋಬೇಕು. ಸೊ ಈ ಕಡೆ ಆವಾಗಲೇ ಆಯಿಲ್ ಹಾಕ್ಕೊಂಡಿದ್ನಲ್ಲ, ಸೊ ಅದರಲ್ಲಿ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ. ಸೊ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಇಲ್ಲಿ ಆಯಿಲು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಟನ್ ಹಾಕ್ಬಿಟ್ಟು ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಮಿಕ್ಸಿ ಜಾರಿಗೆ ತಗೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು, ಮೀನ್ ವೈಲ್ ಇಲ್ಲಿ ಆಯಿಲು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಮಟನ್ ಹಾಕಿ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಸೊ ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ನಾವು ಅದನ್ನು ಮಸಾಲೆನ ಏನು ತಣ್ಣಗೆ ಹಾಕಕ್ಕೆ ಬಿಟ್ಟಿರ್ತೀವೋ ಅದರಲ್ಲಿ ಸಾಂಬಾರು ಪುಡಿ, ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕಿ ರುಬ್ಕೊಬರ್ಬೇಕು ನೀಟಾಗಿ. ನೋಡಿ ಇಲ್ಲಿ ನಾನು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ತಿದ್ದೀನಿ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಸೊ ಈ ಆಯಿಲಲ್ಲಿ ಫ್ರೈ ಆಗೋ ಟೈಮಲ್ಲೇ ಒಂದು ಒಳ್ಳೆ ಫ್ಲೇವರ್ ಬಿಟ್ಕೊಡುತ್ತೆ ಮಟನ್ಗೆ. ಮತ್ತು ಖಾರ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡ್ಕೊಂಡಿರುತ್ತೆ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ತಣ್ಣಗಾಗಕ್ಕೆ ಮಸಾಲೆ ತೆಗೆದಿಟ್ಟಿದ್ನಲ್ವ, ಮಟನ್ ಮಸಾಲೆ. ಸೊ ಅದರೊಳಗಡೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ, ಇದು 1 kg ಮಟನ್ಗೆ ನಾನು 4 to 5 ಸ್ಪೂನ್ಸ್ ಆಫ್ ಮಸಾಲೆ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಮಟನ್ನು. ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಆ ರುಬ್ಕೊಂಬಂದಿರೋ ಖಾರನ ಇದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸೊ ಆ್ಯಸ್ ಯೂಶ್ವಲ್ ಖಾರ ಹಾಕಿ ನೀರು ಹಾಕ್ದಿರೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಖಾರದಲ್ಲೇ ಮಟನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾರಿನ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ಉಪ್ಪು ಖಾರ ಈ ಟೈಮಲ್ಲಿ ನೋಡಿಕೊಂಡು ವಿಷಲ್ನ ಬಿಟ್ಕೋಬೇಕಾಗತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಮಟನ್ ಸ್ವಲ್ಪ ಟೆಂಡರ್ ಆಗಿದೆಯಾ ಇಲ್ಲ ಸ್ವಲ್ಪ ಬಲ್ತಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ವಿಷಲ್ಸ್ನ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಆಲ್ರೆಡಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು. ನೆಕ್ಸ್ಟ್ ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸೇಮ್ ಇಲ್ಲೂ ಆಯಿಲ್ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಆ್ಯಸ್ ಯೂಶ್ವಲ್ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಸೊ ಚಿಕನ್ ರೆಸಿಪಿನ ನಾನು ಒಂಥರ ಚಿಲ್ಲಿ ಫ್ಲೇವರಲ್ಲಿ ಮಾಡ್ತಿದ್ದೀನಿ ಇಲ್ಲಿ. ಬಿಕಾಸ್ ಆಲ್ರೆಡಿ ರುಬ್ಕೊಂಡಿದ್ವಲ್ಲ ನಾವು ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಳುಮೆಣಸು ಹಾಕಿ ರುಬ್ಕೊಂಡಿದ್ದಲ್ಲ ಅಷ್ಟೇ ಸಾಕಿದ್ದಕ್ಕೆ. ನೋಡಿ ಇಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ, ಹಾಕ್ಬಿಟ್ಟು ಮಿಕ್ಸ್ ಆಗಿದೆ. ಸೊ ಅದಾದಮೇಲೆ ನಾವು ಚಿಕನ್ ಹಾಕೋಬೇಕಾಗತ್ತೆ. ಚಿಕನ್ ಹಾಕ್ಕೊಂಡು ಸೇಮ್ ಇದಕ್ಕೂ ಅರಿಶಿನ, ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಇದು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರೋ ಟೈಮಲ್ಲಿ ನಾನು ಆವಾಗಲೇ ತೋರಿಸಿದಂಥ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಆ ಮಸಾಲೆನ ಹಾಕಿ ಸ್ವಲ್ಪ ಚಿಕನ್ಗೆ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಚಿಕನ್ ಮಸಾಲಾನ ಬಳಸ್ಕೊತಾ ಇದ್ದೀನಿ. ಇದು ಖಾರದಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕನ್ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಚಿಕನ್ ಮಸಾಲ ಆ್ಯಡ್ ಮಾಡಿ ನಾನು ಇಲ್ಲಿ ವಾಟ್ರೇನೂ ಸೇರಿಸ್ತಾ ಇಲ್ಲ, ಚಿಕನಲ್ಲಿರೋ ವಾಟರೇ ಸಾಕು ಅಂತ ಒಂಥರ ಸೆಮಿ ಗ್ರೇವಿ ಟೈಪ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಚಿಕನಲ್ಲೇ ವಾಟರ್ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಅದು ಬೇಯ್ತಾ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಗೆ ಫ್ರೆಶ್ ಆಗಿ ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀನಿ.
ಸೊ ನೋಡಿ ಎಷ್ಟು ವಾಟ್ರ್ ಬಿಟ್ಕೊಂಡಿದೆ. ಇವಾಗ ವಿಷಲ್ ಇಟ್ಕೋಬೇಕು. ಮೀನ್ ವೈಲ್ ನನಗೆ ಫಿಶ್ದು ರೆಸಿಪಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಫ್ರೈ ಆಗ್ತಿದೆ ಇಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ನೋಡಿ ಆಲ್ರೆಡಿ ಸ್ವಲ್ಪ ಆಯಿಲ್ ಬಿಟ್ಕೋತಾ ಇದೆ. ಇನ್ನೊಂದು 2 ವಿಷಲ್ ಬಿಟ್ಟರೆ ಗಟ್ಟಿಯಾಗಿ ಗ್ರೇವಿ ಟೈಪ್ ರೆಡಿ ಆಗುತ್ತೆ. ಸೊ ಮೀನ್ವೈಲ್ ಮಟನ್ನು ವಿಷಲ್ ಬಂದಿತ್ತು, ಹಾರಿದೆ. ಸೊ ನೋಡಿ ಇವಾಗ ತೆಗಿತಿದ್ದೀನಿ. ತೆಗೆದ್ರೆ ಎಷ್ಟು ಚೆನ್ನಾಗಿದೆ, ಆಯಿಲ್ ಎಲ್ಲ ಬಿಟ್ಕೊಂಡು ಗ್ರೇವಿ ಚೆನ್ನಾಗಿದೆ. ಸೊ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ಒಂದು ಕಡೆ ಇಲ್ಲಿ ಅಜ್ಜಿ, ತಾತ ಮತ್ತು ನಮ್ಮ ಅಪ್ಪಂದು ಫೋಟೋ. ಇದು ಪಿತೃಗಳು ಅಂದರೆ ನಮ್ಮ ದೊಡ್ಡವರು, ನಮ್ಮ ಮನೇಲಿ ತೀರ್ಕೊಂಡಿರ್ತಾರಲ್ವ ಅವರು. ಪಿತೃ ಪೂಜೆ ಮಾಡಬೇಕಾದಾಗ ದೇವ್ರ ಮನೆ ದೀಪ ಏನೋ ಹಚ್ಚಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಸೊ ದೇವ್ರ ಮನೆ ಬಾಗಿಲು ಹಾಕಿದ್ದೀನಿ. ಸೊ ಇಲ್ಲಿ ಮಾಡಿರೋ ಅಂಥ ಐಟಮ್ ಎಲ್ಲ ಬಡಿಸ್ಬಿಟ್ಟು ಏನೇನು ಪದಾರ್ಥಗಳು ಮಾಡಿದ್ವು, ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಗೆ ಎಲ್ಲ ಬಡಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ತುಂಬ ಮುಖ್ಯ. ಬಿಕಾಸ್ ಅವರು ನಮ್ಮ ಜೊತೆ ಇದ್ದು ಹೋಗಿರ್ತಾರಲ್ವ. ಸೊ ಅವರು ಆಶೀರ್ವಾದ ನಮಗೆ ಮುಖ್ಯ, ಆರೋಗ್ಯಕ್ಕಾಗಲಿ ಮನೆಯಲ್ಲಿ ಸುಖ ಶಾಂತಿಗೋಸ್ಕರ. ಸೊ ಅವರ ಆಶೀರ್ವಾದ ಮುಖ್ಯ ಅಂತ ನನಗೆ ನನ್ನ ದೊಡ್ಡವರು ಹೇಳಿರೋದು. ಇಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಒಂದು ಕಡೆ ಮತ್ತು ಊಟ ಇದೆಲ್ಲ ಒಂದು ಕಡೆ. ಅಜ್ಜಿಗೋಸ್ಕರ ಸೀರೆ, ಬಳೆಗಳು, ಹೂವು, ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ತಾತಗೋಸ್ಕರ ಬಟ್ಟೆ, ಅಪ್ಪನಿಗೋಸ್ಕರ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಸಾಂಬ್ರಾಣಿ ಗಡ್ಡಿ ಪೂಜೆ, ಆಮೇಲೆ ಕರ್ಪೂರದ್ದು, ಆಮೇಲೆ ಸಾಂಬ್ರಾಣಿ ಹಾಕಿ ಅವ್ರಿಗೆ ನಮಸ್ಕಾರ ಮಾಡುವಂತಹ ಟೈಮು. ಸೊ ಹಾಗಾಗಿ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾನು ನನ್ನ ಮಗ ಫಸ್ಟು ಪೂಜೆ ಮಾಡಿದ್ವಿ, ಆಮೇಲೆ ಇವಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಸೊ ಎಲ್ಲ ಮನೇಲಿರೋರಿಗೆಲ್ಲ ಒಳ್ಳೆ ಆರೋಗ್ಯ ಕೊಡಲಿ ಅನ್ನುವಂಥ ಒಂದು ಉದ್ದೇಶದಲ್ಲಿ, ಒಂದು ಒಳ್ಳೆ ಉದ್ದೇಶದಲ್ಲಿ ಪೂಜೆ ಮಾಡೋದು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಅವ್ರ ಹೆಸರು ಹೇಳ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ನಾನ್ ವೆಜ್ ಎಲ್ಲ ಬ್ಯಾಟಿಂಗ್ ಮಾಡ್ಬೋದು. ಬಟ್ ಫೈನಲಿ ವಿ ಮಿಸ್ ಆಲ್ ದೆಮ್. ಸೊ ಅಷ್ಟೇ ಈ ಪೂಜೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.